ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ವೈವಾಹಿಕ ಕಲಹಕ್ಕೆ ಬೇಸತ್ತ 26 ವರ್ಷದ ವಿವಾಹಿತೆ ಡೆತ್ ನೋಟ್ ಬರೆದು ಸಾವಿಗೆ ಶರಣಾದ ಮಹಿಳೆ. ಗಂಡನ ಮನೆಯಲ್ಲಿ ಕಿರುಕುಳ ಮತ್ತು ವೈವಾಹಿಕ ಅಸಮಾಧಾನದ ಹಿನ್ನೆಲೆಯಲ್ಲಿ 26 ವರ್ಷದ ಯುವತಿಯೊಬ್ಬಳು ಗಂಡನ ಮನೆಯಲ್ಲಿ ಸಾವಿಗೆ ಶರಣಾದ ದುರಂತ ಘಟನೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಮೃತ ಯುವತಿಯನ್ನು ಚಿಂತಾಮಣಿ ನಗರದ ಗಣೇಶ್ ನಗರ ಬಡಾವಣೆಯ ಶ್ರೀನಿವಾಸ ರೆಡ್ಡಿ ಅವರ ಮಗಳು 26 ವರ್ಷದ ಮಮತಾಶ್ರೀ ಎಂದು ಗುರುತಿಸಲಾಗಿದೆ. ಮೃತ ಮಮತಾಶ್ರೀ ಅವರಿಗೆ ಕಳೆದ 5 ವರ್ಷಗಳ ಹಿಂದೆ ನಗರದ ಚೇಳೂರು ರಸ್ತೆಯಲ್ಲಿರುವ ಶ್ರೀಕೃಷ್ಣ ದ್ವಿಚಕ್ರ ವಾಹನ ಶೋರೂಮ್ ಮಾಲೀಕರಾದ ಮೋಹನ್ ರೆಡ್ಡಿ ಅವರೊಂದಿಗೆ ಮದುವೆಯಾಗಿತ್ತು. ಆ ದಂಪತಿಗೆ 4 ವರ್ಷದ ಗಂಡು ಮಗು ಸಹ ಇದೆ. ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ವಾಸವಾಗಿದ್ದರು. ಕಳೆದ ಕೆಲವು ಕಾಲದಿಂದ ಗಂಡ ಮೋಹನ್ ರೆಡ್ಡಿ ಮತ್ತು ಮಮತಾಶ್ರೀ ನಡುವೆ ಅಸಮಾಧಾನ ಮತ್ತು ಕುಟುಂಬದ ಕಲಹ ವೈಷಮ್ಯ ಖಾತರಿಯಾಗಿತ್ತು. ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಇನ್ನು ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ತಹಸೀಲ್ದಾರ್ ಸುದರ್ಶನ್ ಯಾದವ್, ಹಿರಿಯ ಪೊಲೀಸ್ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಂದೆ ನೀಡಿದ ದೂರಿನ ಮೇಲೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಮೇಶ, ಈ ನೋವಲ್ಲ ಅದು ನೋವು ಬರ್ತಾ ಇದ್ವಿ. ನೀವಿರೋದು ಊರಲ್ಲ ಗಣೇಶ್ ಯಾವನು వచ్చి అడగాలంతే ఇంకా ಇಬ್ಬರು ಹೆಣ್ಮಕ್ಳು ಅದೇ ಮಾತಾಡಿದ್ರೆ ಹುಡುಗಿ ಬಂದ್ಬಿಡಮ್ಮ. ಅಮ್ಮ ಹೋಗಮ್ಮ. ಬೆಳಗ್ಗೆ ಫಂಕ್ಷನ್ ಅದು ಅದೇ ನಾನು ಹೇಳಿದೆ. ಫಂಕ್ಷನ್ ಇದೆ ಬೆಳಗ್ಗೆ 12 ಗಂಟೆ ಆಗುತ್ತೆ. ನಿಮಗೆಲ್ಲ ರಿಪೋರ್ಟ್ ಅದಕ್ಕೆ ಬಂದರೆ ನೀವು ಮಾತಾಡೋಣ. ಹಂಗೆ ನೀನು చెప్పి ನಾನು వస్తాను అని చెప్పి ಬೆಳಿಗ್ಗೆ ಇಂಡಿಪೆಂಡೆಂಟ್ ನೋಡಿರಿ, ಆಲೋಚನೆ ಮಾಡಿ. ನಮಗೂ ಟೈಮ್ ಸಿಗುತ್ತೆ. ಎಲ್ಲ ಬರ್ತಾರಂತ ನಾನೇ ಫೋನ್ ಮಾಡಿದ್ದೆ, ಮಾಡ್ತಾರೆ. ಮಾತಾಡಿದ್ರೆ ಆಗುತ್ತೆ, ನೀವೇ ಮಾಡ್ತಾ ಇದ್ರೆ ಆಗುತ್ತೆ.
गाड़ी हट